ನಿಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿರೋ ಹಣ ಪ್ರತಿದಿನ ಬೆಳೀತಾ ಇದೆಯಾ? ಇಲ್ಲ ಅನ್ನೋದು ನಿಮ್ಮ ಉತ್ತರ ಆದ್ರೆ ಪ್ರತಿದಿನ ನಿಮ್ಮ ಹಣವನ್ನ ಬೆಳೆಸೋದಕ್ಕಿರುವ ಮಾರ್ಗವನ್ನ ನಾನು ತಿಳಿಸ್ಕೊಡ್ತೀನಿ. ಯಾಕೆ ಅಂದ್ರೆ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ನಲ್ಲಿ ನಿಮ್ಮ ಹಣ ಸೋಂಬೇರಿ ಆಗ್ತಾ ಇದೆ, ಲೇಜಿ ಆಗಿ ಹೋಗ್ತಾ ಇದೆ. ನಾನು ಹೇಳಿದ ಪ್ಲಾನ್ ಅನ್ನು ನೀವು ಬಳಸ್ಕೊಂಡ್ರೆ SB ಅಕೌಂಟ್ ತರಾನೇ ಇರುವ ಎಲ್ಲ ಫೀಚರ್ಸ್ ನೊಂದಿಗೆ ನಿಮ್ಮ ಹಣ ಹೆಚ್ಚು ರಿಟರ್ನ್ಸ್ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಪ್ರತಿದಿನ ನಿಮ್ಮ ಹಣ ಬೆಳೀತಾ ಹೋಗುತ್ತೆ ಪ್ರತಿದಿನ. ಹಾಗಾದ್ರೆ ಈ ಪ್ಲಾನ್ ನಲ್ಲಿ ಏನಾದ್ರೂ ರಿಸ್ಕ್ ಇದೆಯಾ? ಇಲ್ಲ ರೀ, ನಿಮ್ಮ ಹಣ ಬೆಳೆಸೋದಕ್ಕಿರುವ ಪ್ಲಾನ್ ನಲ್ಲಿ ಯಾವುದೇ ತರದ ರಿಸ್ಕ್ ಇರೋದಿಲ್ಲ. ಝೀರೋ ರಿಸ್ಕ್ ನಲ್ಲಿ ಹೆಚ್ಚು ರಿಟರ್ನ್ಸ್ ಬರುತ್ತೆ. ಇದರಲ್ಲಿ ಹೈಲೈಟ್ ಏನಂದ್ರೆ ನಿಮಗೆ ಬರೋ ರಿಟರ್ನ್ಸ್ ಯಾವುದೇ ತರದ ವಾಲಟಿಲಿಟಿ ಅಂದ್ರೆ ಏರಿಳಿತಗಳ ಜೊತೆಗೆ ಬರೋದಿಲ್ಲ. ಇಲ್ಲಿ ಸ್ಟ್ರೈಟ್ ಲೈನ್ ರೀತಿಯಲ್ಲಿ ಇರ್ತದೆ. ನಿಮಗೆ ರಿಟರ್ನ್ಸ್ ಪ್ರತಿ ದಿನ ಬೆಳೀತಾನೆ ಹೋಗುತ್ತೆ. ಇದನ್ನ ನಾನು ಪ್ರಾಕ್ಟಿಕಲಿ ನನ್ನ ಫೋನ್ನಲ್ಲಿ ಸ್ಕ್ರೀನ್ ರೆಕಾರ್ಡ್ ಮಾಡಿ ಸಹ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ, ನಿಮ್ಮ ಹಣ ಪ್ರತಿ ದಿನ ಬೆಳೆಸಬೇಕು ಅನ್ನೋ ಆಲೋಚನೆ ನಿಮಗಿದ್ರೆ ಈ ವಿಡಿಯೋನ ಎಂಡ್ ವರೆಗೂ ತಪ್ಪದೆ ನೋಡಿ. ನಮಸ್ಕಾರ, ನಾನು ಅಭಿಷೇಕ್ ರಾಮಪ್ಪ. ಈ ವಿಷಯದ ಬಗ್ಗೆ ನಾನು ಯಾಕೆ ಮಾತಾಡ್ತಿದ್ದೀನಿ, ಯಾಕೆ ಇಂಪಾರ್ಟೆಂಟು ಅಂತ ಅಂದ್ರೆ, ನೋಡಿ, ನಿಮಗೆ ತಿಂಗಳ ಮೊದಲನೇ ದಿನ ಸಂಬಳ ಬರುತ್ತೆ. ಸಂಬಳ ಬಂದ ನಂತರದಲ್ಲಿ 5ನೇ ತಾರೀಕು ನೀವು ಬಾಡಿಗೆ ಕಟ್ಟಬೇಕು, ಬೇರೆ ರೇಷನ್ಗೆ ಖರ್ಚು ಮಾಡಬೇಕು, ಮೆಟ್ರೋ ಕಾರ್ಡ್ ರೀಚಾರ್ಜ್ ಮಾಡಬೇಕು, ಹೀಗೆ ಬೇರೆ ಬೇರೆ ಎಲ್ಲ ಖರ್ಚುಗಳು ಇರ್ತವೆ ಅಂದ್ಕೊಳ್ಳಿ. ಸೊ 5 ದಿನ ನಿಮ್ಮ ಸಂಬಳದ ಹಣ ನಿಮ್ಮ ಅಕೌಂಟ್ನಲ್ಲಿ ಆರಾಮಾಗಿ ನಿದ್ರೆ ಮಾಡ್ತಾ ಇದೆ ಅಂತಾಯ್ತು. ಬೆಳೆದಿಲ್ಲ. ಎಷ್ಟು? 1 ವರ್ಷಕ್ಕೆ 2-2.5% ಜಾಸ್ತಿ ರಿಟರ್ನ್ಸ್ ನಿಮಗೆ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ನಲ್ಲಿ ಬರೋದಿಲ್ಲ. 5 ದಿನಗಳು ಸಹ ನಿಮ್ಮ ಅಕೌಂಟ್ನಲ್ಲಿರುವ ಹಣ ದುಡಿಯೋದಕ್ಕೆ ಅವಕಾಶ ಇದೆ. ಸೊ ನಿದ್ದೆ ಮಾಡೋದಕ್ಕೆ ಬಿಡಬೇಡಿ. ಯಾಕಿದು ಇಂಪಾರ್ಟೆಂಟು? ಫಾರ್ ಎಕ್ಸಾಂಪಲ್, ನಿಮ್ಮ ಹತ್ರ 1,00,000 ರೂಪಾಯಿ ಹಣ ಇದೆ. ಇದನ್ನ 1 ವರ್ಷ ನೀವು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ನಲ್ಲಿ ಇಡ್ತೀರಿ ಅಂದ್ರೆ 2026ರಲ್ಲಿ 1,00,000 ಇದೆ. 2027ರಲ್ಲಿ ನೀವು ನೋಡಿದ್ರೆ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ನಲ್ಲೇ ಇಟ್ಟು ಆ ಹಣ 95,000ನೋ 94,000ನೋ ಆಗಿ ಹೋಗುತ್ತೆ. ಅದರ ಅರ್ಥ ಪ್ರತಿ ವರ್ಷ ನಿಮ್ಮ ಹಣ ಕರಗ್ತಾ ಇದೆ. ಇನ್ಫ್ಲೇಷನ್ನ ಕಾರಣಕ್ಕಾಗಿ ಕರಗ್ತಾ ಇದೆ. ಪರ್ಚೇಸಿಂಗ್ ಪವರ್ ಅನ್ನೋದು ಕಮ್ಮಿ ಆಗ್ತಾ ಇದೆ. ಗೊತ್ತಾಯ್ತಾ? ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ನಲ್ಲಿ ಇಟ್ಕೊಂಡು ನಿಮ್ಮ ಹಣವನ್ನ ಕರಗೋದಕ್ಕೆ ಬಿಡಬೇಡಿ. ಸೊ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅನ್ನೋ ಟ್ರ್ಯಾಪ್ ಅನ್ನ ನೀವು ಎಸ್ಕೇಪ್ ಆಗಬೇಕು. ಎಸ್ಕೇಪ್ ಆಗಬೇಕು ಅಂತಂದ್ರೆ ಅದಕ್ಕಿಂತ ಹೆಚ್ಚು ರಿಟರ್ನ್ಸ್ ಬರಬೇಕು. ಆದ್ರೆ ನೀವೇ ಹೇಳ್ಬೋದು, ನೋಡಪ್ಪ, ನನ್ನ ಹತ್ರ ಇರೋ ಹಣ ನನಗೆ 3 ತಿಂಗಳಲ್ಲಿ ಸ್ಕೂಲ್ ಅಡ್ಮಿಷನ್ ಇದೆ ಮಕ್ಕಳದ್ದು, ಅದಕ್ಕೆ ಬೇಕು. ಇನ್ನೊಂದು ತಿಂಗಳಲ್ಲಿ ನನ್ನ ತಂದೆಯವರ ಮಂಡಿ ನೋವಿನ ಆಪರೇಷನ್ ಇದೆ, ನಾನು ಅದಕ್ಕೆ ಅಂತ ಇಟ್ಕೊಂಡಿದ್ದೀನಿ. ಇನ್ನು 7 ದಿನದಲ್ಲಿ ನಾನು ನನ್ನ ಫ್ರೆಂಡ್ಸ್ ಜೊತೆ ಒಂದು ಟ್ರಿಪ್ ಹೋಗ್ತಿದ್ದೀನಿ, ಆ ಟ್ರಿಪ್ಗೆ ನಾನು ಹಣವನ್ನ ಕೊಡಬೇಕು, ಅದಕ್ಕೆ ಅಂತ ಇಟ್ಕೊಂಡಿದ್ದೀನಿ. 7 ದಿನಕ್ಕೆ, 1 ತಿಂಗಳಿಗೆ, 3 ತಿಂಗಳಿಗೆ ನಾನು ಎಲ್ಲಿ ಅಂತ ಹಣನ ಹೂಡಿಕೆ ಮಾಡಲಿ? ಇನ್ನೆಷ್ಟು ರಿಟರ್ನ್ಸ್ ಬಂದ್ಬಿಡುತ್ತೆ? ಅದೇ ತಪ್ಪು. ಅದಕ್ಕೂ ಅವಕಾಶ ಇದೆ. 7 ದಿನಗಳೂ ಸಹ ನಿಮ್ಮ ಹಣ ದುಡಿದು ಕೊಡುತ್ತೆ. ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ಗಿಂತ ಜಾಸ್ತಿನೇ ದುಡಿದು ಕೊಡುತ್ತೆ. 1 ತಿಂಗಳಿಗೆ ಬೇಕಾದ್ರೂ ಇಡಬಹುದು, 3 ತಿಂಗಳಿಗೆ ಬೇಕಾದ್ರೂ ನೀವು ನಿಮ್ಮ ಹಣವನ್ನ ದುಡಿಸ್ಕೊಳ್ಳಬಹುದು. ಅದಕ್ಕೆ ನಾನು ಏನ್ ಮಾಡಬೇಕು? ಸರಿ, ಸ್ಟಾಕ್ ಮಾರ್ಕೆಟ್ ನಲ್ಲಿ ದುಡ್ಡು ಹಾಕ್ಬಿಡ್ಲಾ? ಬೇಡ. ಯಾಕೆ ಅಂತಂದ್ರೆ ನೀವು ಸ್ಟಾಕ್ ಮಾರ್ಕೆಟ್ ನಲ್ಲಿ ದುಡ್ಡು ಇಡ್ತೀರಿ, ಒಂದ್ ವೇಳೆ ಸ್ಟಾಕ್ಸ್ ಬಿದ್ದೋಯ್ತಪ್ಪ, ಅವಾಗ ಏನಾಗುತ್ತೆ? ಆ ಬಿದ್ದು ಹೋದ ಸ್ಟಾಕ್ ಮತ್ತೆ ಎದ್ದೇಳೋವರೆಗೂ ನೀವು ಕಾಯ್ಬೇಕಾಗತ್ತೆ. ನೀವು ಹಾಕಿದಾಗ 100 ರೂಪಾಯಿ ಇತ್ತು, ಹಾಕಿದ್ಮೇಲೆ 80 ರೂಪಾಯಿಗೆ ಬಂದ್ಬಿಡ್ತು. ಅದು 100 ರೂಪಾಯಿಗೆ ಮತ್ತೆ ಹೋಗೋದಕ್ಕೆ 3 ತಿಂಗಳಾಗ್ಬೋದು, 6 ತಿಂಗಳಾಗ್ಬೋದು, 1 ವರ್ಷ ಕೂಡ ಆಗಬಹುದು. ಸೊ ನಿಮ್ಮ ಹಣ ಲಾಕ್ ಆಗೋದು ಬೇಡ. ಸೊ ಸ್ಟಾಕ್ ಮಾರ್ಕೆಟ್ ಬೇಡ. ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಅದರಲ್ಲಿ ಹೂಡಿಕೆ ಮಾಡೋದಾ? ಬೇಡ ರೀ. ಯಾಕೆಂದ್ರೆ ಈ ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಕೂಡ ಸ್ಟಾಕ್ ಮೇಲೆನೆ ಹೂಡಿಕೆ ಮಾಡೋದು. ಇದು ಡೈರೆಕ್ಟ್ ಸ್ಟಾಕ್ ಮಾರ್ಕೆಟ್, ಇದು ಇಂಡೈರೆಕ್ಟ್ ಆಗಿ ಸ್ಟಾಕ್ ಮೇಲೆನೆ ಹೂಡಿಕೆ ಮಾಡುವ ಅವಕಾಶ, ಅದು ಬೇಡ. ಫಿಕ್ಸೆಡ್ ಡೆಪಾಸಿಟ್ ನಲ್ಲಿ ಇಟ್ಬಿಡ್ಲಾ? 6-7% ಅಥವಾ ಇನ್ನೊಂದು 7.5% ಇಷ್ಟು ನಾವು ಟಾರ್ಗೆಟ್ ಮಾಡಬಹುದು ಅಂತ ಅಂದ್ಕೊಂಡ್ರೆ, ನಿಮಗೆ ಬೇಕಾದಾಗ ವಿತ್ಡ್ರಾ ಮಾಡ್ಕೊಳ್ಳೋದಕ್ಕೆ ಫಿಕ್ಸೆಡ್ ಡೆಪಾಸಿಟ್ ನಲ್ಲಿ ಇಟ್ರೆ ಅದು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ತರ ಇರೋದಿಲ್ಲ. ನೀವೇನೋ ಎಮರ್ಜೆನ್ಸಿ ಅಂತ ತಕ್ಕೊಂಡ್ರಿ, ಆಗ ನೀವು ಪೆನಾಲ್ಟಿ ಕಟ್ಟಬೇಕಾಗುತ್ತೆ, ದಂಡ ಕಟ್ಟಬೇಕಾಗುತ್ತೆ. ಆ ದಂಡ ಯಾಕೆ ಕಟ್ತೀರಿ ಸುಮ್ಮನೆ? ಸೊ ಅದಕ್ಕೆ FD ಆಪ್ಷನ್ ಬೇಡ. ಸೊ ಇವು 3 ಬೇಡ ಅನ್ನೋದಾದ್ರೆ 7 ದಿನ, 1 ದಿನ, 1 ತಿಂಗಳು, 2 ತಿಂಗಳು, ಇದಕ್ಕೆಲ್ಲ ನಾನು ಹಣ ಇಡಬೇಕು ಅಂತಂದ್ರೆ ಇರುವ ಸೊಲ್ಯೂಷನ್ ಏನು ಗೊತ್ತಾ? ಓವರ್ ನೈಟ್ ಮ್ಯೂಚುವಲ್ ಫಂಡ್. ಓವರ್ ನೈಟ್ ಮ್ಯೂಚುವಲ್ ಫಂಡ್ ಹೆಸರೇ ಹೇಳೋ ಹಾಗೆ 1 ದಿನಕ್ಕೂ ಸಹ ಇಲ್ಲಿ ನೀವು ರಿಟರ್ನ್ಸ್ ಅನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ.
ಓವರ್ನೈಟ್ ಮ್ಯೂಚುವಲ್ ಫಂಡು ಸ್ಟಾಕ್ಸ್ನಲ್ಲಿ ಹೂಡಿಕೆ ಮಾಡೋದಿಲ್ಲ. ಸೊ ನೀವು ಹೆದರ್ಕೊಳ್ಬೇಕಾಗಿಲ್ಲ, ಅಯ್ಯೋ ಮ್ಯೂಚುವಲ್ ಫಂಡ್ ಅಂತಿದಿರಲ್ರಿ ಅಂತ ಹೆದರ್ಕೋಬೇಡಿ. ಒಂದು ದಿನಕ್ಕೂ ಸಹ ನೀವು ಇದರಲ್ಲಿ ಹಣ ಇಟ್ಟು ರಿಟರ್ನ್ಸ್ ಅನ್ನು ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಳ್ಕೊಡ್ತೀನಿ ನಾನು ನಿಮಗೆ. ನೋಡಿ, ಒಬ್ಬ ವ್ಯಾಪಾರಿ ಇದ್ದಾನೆ. ನೀವು ನಿಮ್ಮ ಮನೆ ಸುತ್ತಮುತ್ತ ಆಲೋಚನೆ ಮಾಡಿ. ಬೆಳಗ್ಗೆ 1000 ರೂಪಾಯಿ ಕೊಟ್ಟು ಬಿಡಿ ಹೂವನ್ನ ತಗೋತಾರೆ. ಮಧ್ಯಾಹ್ನದವರೆಗೂ ಸಂಜೆವರೆಗೂ ಆ ಹೂವನ್ನ ಕಟ್ತಾರೆ. ಸಂಜೆ ಮೇಲೆ ಹೋಗಿ ಆ ಹೂವನ್ನ ಮಾರ್ಕೆಟ್ನಲ್ಲಿ ಮಾರಾಟ ಮಾಡಿ ಬರ್ತಾರೆ. ಬೆಳಗ್ಗೆ 1000 ರೂಪಾಯಿ ಕೊಟ್ಟು ಬಿಡಿ ಹೂವ ತಗೊಂಡ್ರೆ ಸಂಜೆ ಅಷ್ಟೊತ್ತಿಗೆ 1200 1300 ಎಷ್ಟೋ ಅವರು ದುಡಿದಿರ್ತಾರೆ. ಅಂದ್ರೆ ಬೆಳಗ್ಗೆ ಇನ್ವೆಸ್ಟ್ಮೆಂಟು, ಸಂಜೆಗಾಗ್ಲೇ ಅವ್ರ ಹತ್ರ ಲಾಭ ಇರುತ್ತೆ, ಪ್ರಾಫಿಟ್ ಬಂದಿರುತ್ತೆ. ಈ ಟ್ರೇಡರ್ಗೆ ಒಂದು ವೇಳೆ ನೀವು 10,000 ರೂಪಾಯಿ ಕೊಟ್ರಿ ಅಂದ್ಕೊಳ್ಳಿ, ಸಂಜೆ ಅಷ್ಟೊತ್ತಿಗೆ 10,000 ಮೇಲೆ 15 ರೂಪಾಯೋ 20 ರೂಪಾಯೋ 100 ರೂಪಾಯೋ ಎಷ್ಟೋ ಲಾಭದ ಜೊತೆಗೆ ಆತ ನಿಮಗೆ ನಿಮ್ಮ ಹಣನ ವಾಪಸ್ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ನೀವು ಇದೇ ವ್ಯಾಪಾರಿಗೆ 10,000 ರೂಪಾಯಿಯನ್ನ ಒಂದು ದಿನದ ಬದಲಿಗೆ 5 ವರ್ಷಕ್ಕೆ ಕೊಡಬೇಕು ಅಂದ್ರೆ ನಿಮಗೆ ಭಯ ಆಗುತ್ತೆ. 5 ವರ್ಷದಲ್ಲಿ ಅವ್ನು ಓಡೋದ್ರೆ, ಲಾಸ್ ಆದ್ರೆ, ನನ್ನ ಹಣ 10,000 ಇನ್ನೂ ಜಾಸ್ತಿನೇ ಕೊಟ್ಟಿರ್ತೀನಿ, ಅದು ಭಯ ಆಗುತ್ತೆ ನಿಮಗೆ. ಅದರ ಬದಲಿಗೆ ಒಂದು ದಿನಕ್ಕೆ ಕೊಡ್ತೀನಿ ಅನ್ನೋದಾದ್ರೆ ನೀವು ಹೆದರ್ಕೊಳ್ಳೋದು ಬೇಕಾಗಿಲ್ಲ. ಒಂದು ದಿನಕ್ಕೆ ಖಂಡಿತವಾಗಿ ನಿಮಗೆ ರಿಟರ್ನ್ ಸಿಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಬಹುದು ಈ ಓವರ್ನೈಟ್ ಮ್ಯೂಚುವಲ್ ಫಂಡ್ ನಲ್ಲಿ. ಸೊ ಈಗ ಈ ಓವರ್ನೈಟ್ ಮ್ಯೂಚುವಲ್ ಫಂಡು ಹೂಡಿಕೆ ಮಾಡುವಂಥ ಪ್ರಾಡಕ್ಟ್ಗಳು ಯಾವುದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಇದು ರೆಪೋ ಮತ್ತೆ ಟಿ ಬಿಲ್ಸ್ ಈ ಎರಡರ ಮೇಲೆ ಹೂಡಿಕೆ ಮಾಡುತ್ತೆ. ರೆಪೋ ಅಂತಂದ್ರೆ ಏನು? ರೀಪರ್ಚೇಸ್ ಅಗ್ರಿಮೆಂಟ್ ಅಂತ. ರೀಪರ್ಚೇಸ್ ಅಗ್ರಿಮೆಂಟ್ ಅಂತ. ಈಗ ಕಂಪನಿಗಳಿದಾವೆ, ಕಂಪನಿಗಳಿಗೆ ಒಂದು ದಿನಕ್ಕೆ ಹಣ ಬೇಕಾಗಿರುತ್ತೆ. ಅವ್ರ ಹತ್ರ ಏನೋ ಒಂದು ಸೆಕ್ಯೂರಿಟಿ ಇದೆ. ಫಾರ್ ಎಕ್ಸಾಂಪಲ್, ನನ್ನ ಹತ್ರ ಬೆಲೆ ಬಾಳುವ ವಸ್ತು ಅಂತ ನನ್ನ ಫೋನ್ ಇದೆ. ಈ ಫೋನನ್ನು ನಾನು ಅಡಮಾನ ಇಡ್ತೀನಿ. ಒಂದು ದಿನಕ್ಕೆ ನನ್ನ ಫೋನನ್ನು ಅಡಮಾನವಾಗಿಟ್ಕೊಂಡು ನನಗೆ ದುಡ್ಡು ಕೊಡಿ. ನಾಳೆ ಬೆಳಗ್ಗೆ ಬಂದು ಈ ಫೋನಿಗೆ ನಾನು ಎಷ್ಟು 5,000 ರೂಪಾಯಿ ಇಸ್ಕೊಂಡಿದ್ರೆ 5,000 ಮೇಲೆ 5 ರೂಪಾಯಿನೋ 10 ರೂಪಾಯಿನೋ ನಾನು ಬಡ್ಡಿ ಸಮೇತ ನಿಮಗೆ ವಾಪಸ್ ಕೊಟ್ಟು ಈ ಫೋನನ್ನು, ನನ್ನ ಅಸೆಟ್ ಅನ್ನ ಖಂಡಿತವಾಗಿ ಒಂದು ದಿನಕ್ಕೆ ನಾನು ವಾಪಸ್ ಪರ್ಚೇಸ್ ಮಾಡ್ತೀನಿ. ಹೀಗೆ ಕೆಲಸ ಮಾಡೋದನ್ನ ರೀಪರ್ಚೇಸ್ ಅಗ್ರಿಮೆಂಟ್ ಅಂತ ಕರೀತಾರೆ. ಸೊ ಈ ತರದ ರೀಪೋಗಳಲ್ಲಿ ಓವರ್ನೈಟ್ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡುತ್ತೆ. ಇನ್ನೊಂದು ಟಿ ಬಿಲ್, ಟ್ರೆಜರಿ ಬಿಲ್. ಟ್ರೆಜರಿ ಬಿಲ್ಸ್ ನೋಡಿ, ಈ ಟಿ ಬಿಲ್ಸ್ ಅನ್ನ ಇಶ್ಯೂ ಮಾಡೋದು ಗವರ್ಮೆಂಟ್ ಆಫ್ ಇಂಡಿಯಾ. RBI ನ ಸಹಯೋಗದಲ್ಲಿ ಟಿ ಬಿಲ್ಸ್ ಅನ್ನ ಇಶ್ಯೂ ಮಾಡುತ್ತೆ. ಈ ಟಿ ಬಿಲ್ಸ್ ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಳ್ಬಿಡ್ತೀನಿ, ನಿಮ್ಗೆ ಅವಾಗ ಗೊತ್ತಾಗುತ್ತೆ. ಸೊ ಇಲ್ಲಿ ಮೋಸ ಆಗೋದಕ್ಕೆ ಅವಕಾಶ ಇಲ್ಲ ಹೇಗೆ ಅಂತ. ಫಾರ್ ಎಕ್ಸಾಂಪಲ್, ಟಿ ಬಿಲ್ಸ್ ನಲ್ಲಿ 91 ದಿನ, 82 ದಿನ, 364 ದಿನ ಈ ತರ 3 ಅವಧಿಗೆ ಟಿ ಬಿಲ್ಸ್ ಸಿಗ್ತವೆ. ಈಗ 91 ದಿನದ ಒಂದು ಟಿ ಬಿಲ್ ಅಂದ್ಕೊಳ್ಳೋಣ, ಅದರ ಬೆಲೆ 100 ರೂಪಾಯಿ ಅಂದ್ಕೊಳ್ಳಿ. 91 ಡೇಸ್ದು ಟಿ ಬಿಲ್, ಟ್ರೆಜರಿ ಬಿಲ್. ಈ 100 ರೂಪಾಯಿ ಬೆಲೆ ಬಾಳುವ ಟಿ ಬಿಲ್ ಅನ್ನು ನೀವು ಪರ್ಚೇಸ್ ಮಾಡಬೇಕು ಅಂತಂದ್ರೆ ಅದರ ಬೆಲೆ 97 ರೂಪಾಯಿ ಅಂತ ಇರುತ್ತೆ. ಅಂದ್ರೆ ಡಿಸ್ಕೌಂಟ್ಗೆ ನೀವು ಪರ್ಚೇಸ್ ಮಾಡ್ತೀರಿ. 91 ದಿನ ಆದ್ಮೇಲೆ ಈ ಟಿ ಬಿಲ್ ಅನ್ನ ಗವರ್ಮೆಂಟ್ಗೆ ವಾಪಸ್ ಕೊಡ್ತೀರಿ. ಆವಾಗ ಸರ್ಕಾರ ನಿಮಗೆ 100 ರೂಪಾಯಿಯನ್ನ ಕೊಡುತ್ತೆ. ಸೊ ಪ್ರಿನ್ಸಿಪಲ್ ಪ್ಲಸ್ ರಿಟರ್ನ್ಸ್ ಎರಡೂ ಸೇರಿ ನಿಮಗೆ 100 ರೂಪಾಯಿ ವಾಪಸ್ ಬರುತ್ತೆ. ನೀವು 91 ದಿನದಲ್ಲಿ ಎಷ್ಟು ದುಡಿದ ಹಾಗಾಯ್ತು? 3 ರೂಪಾಯಿ. ಈ ಲೆಕ್ಕದಲ್ಲಿ 3% ದುಡಿದ ಹಾಗೆ ಆಯ್ತು, ರಿಟರ್ನ್ಸ್ ಬಂದ ಹಾಗೆ ಆಯ್ತು 91 ದಿನದಲ್ಲಿ. ಇದನ್ನ ನಾವು ಒಂದು ವರ್ಷಕ್ಕೆ ಅಂತ ಲೆಕ್ಕ ಹಾಕೊಂಡ್ರೆ 3 ತಿಂಗಳಲ್ಲಿ 3%, 12 ತಿಂಗಳಲ್ಲಿ 12%. ಈ ತರ ಕೆಲಸ ಮಾಡುತ್ತೆ ಟ್ರೆಜರಿ ಬಿಲ್ ಅನ್ನೋದು. ಸೊ ಸರ್ಕಾರ RBI ನ ಥ್ರೂ ಕೊಡ್ತಾ ಇರೋದ್ರಿಂದ ಅಯ್ಯೋ ಇದು ಮೋಸ ಆಗ್ಬಿಟ್ರೆ, ಬಿದ್ದು ಹೋಗ್ಬಿಟ್ರೆ ಆ ಥರದ ಭಯನೇ ಬೇಡ. ಇವೆಲ್ಲವೂ ಶಾರ್ಟ್ ಟರ್ಮ್ ಮತ್ತೆ ಒಂದೇ ದಿನಕ್ಕೆ ನಿಮಗೆ ಮೆಚೂರ್ ಆಗುವಂಥ ರೀಪರ್ಚೇಸ್ ಅಗ್ರಿಮೆಂಟ್ಗಳು ಇರೋದ್ರಿಂದ ನಿಮಗೆ ಯಾವುದೇ ತರದ ಭಯ ಬೇಕಿಲ್ಲ. ಪ್ರತಿದಿನ ಇನ್ವೆಸ್ಟ್ಮೆಂಟ್ ಮೆಚೂರ್ ಆಗ್ತಾ ಇರ್ತದೆ, ನೀವು ಹಾಕಿರುವ ಹಣಕ್ಕೆ ರಿಟರ್ನ್ಸ್ ಬರ್ತಾ ಇರುತ್ತೆ. ಸೊ ಈಗ ನಾವು ಪ್ರಾಕ್ಟಿಕಲಿ ಇನ್ವೆಸ್ಟ್ಮೆಂಟ್ ಅಪ್ಲಿಕೇಶನ್ ನಲ್ಲಿ ಓವರ್ನೈಟ್ ಮ್ಯೂಚುವಲ್ ಫಂಡ್ಗಳ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ನೀವು ಯಾವ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಉಪಯೋಗಿಸ್ತಿದ್ದೀರಾ ಅದನ್ನು ಓಪನ್ ಮಾಡಿ. ನಾನು ಗ್ರೋ ಅಪ್ಲಿಕೇಶನ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಎಜುಕೇಶನ್ ಪರ್ಪಸ್ಗೆ ಮಾತ್ರ, ಇದು ಯಾವುದೇ ತರದ ಅಡ್ವರ್ಟೈಸ್ಮೆಂಟ್ ಅಲ್ಲ. ಬಾಟಮ್ ಲೈನ್ ಅಲ್ಲಿ ಮ್ಯೂಚುವಲ್ ಫಂಡ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದನ್ನ ಸೆಲೆಕ್ಟ್ ಮಾಡಿದ್ರೆ ನೋಡಿ ಬ್ಯಾಂಕ್ ಆಫ್ ಇಂಡಿಯಾ ಓವರ್ನೈಟ್ ಫಂಡ್ ಅಂತಿದೆ. ನೋಡಿ, ಇಲ್ಲಿ ನಾನು ತೋರಿಸ್ತಿರೋ ಫಂಡ್ ಯಾವುದೇ ತರದ ಸಜೆಷನ್ ಅಲ್ಲ, ಎಜುಕೇಶನ್ ಪರ್ಪಸ್ಗೆ ಮಾತ್ರ. ಬ್ಯಾಂಕ್ ಆಫ್ ಇಂಡಿಯಾ ಓವರ್ನೈಟ್ ಫಂಡ್ ಕ್ಲಿಕ್ ಮಾಡಿ.
ಒಂದು ತಿಂಗಳಲ್ಲಿ ರಿಟರ್ನ್ಸ್ ಎಷ್ಟು? 0.44%. ಗ್ರಾಫ್ ನೋಡಿ, ಸ್ಟ್ರೈಟ್ ಲೈನ್. 6 ತಿಂಗಳಲ್ಲಿ 2.76%, ಸ್ಟ್ರೈಟ್ ಲೈನ್. 1 ವರ್ಷಕ್ಕೆ 5.5%, ಸ್ಟ್ರೈಟ್ ಲೈನ್. 3 ವರ್ಷಕ್ಕೆ 6.25%, ಸ್ಟ್ರೈಟ್ ಲೈನ್. 5 ವರ್ಷದಲ್ಲಿ 5.81%, ಸ್ಟ್ರೈಟ್ ಲೈನ್. ಈಗ ಸ್ಕ್ರಾಲ್ ಡೌನ್ ಮಾಡಿ ಹೋಲ್ಡಿಂಗ್ಸ್ ಅಂತ ಇದೆ, ಕ್ಲಿಕ್ ಮಾಡಿ. ನೋಡಿ 4 ಅಸೆಟ್ಗಳು ಇದ್ದಾವೆ. ಒಂದು ರೀಪರ್ಚೇಸ್ ಅಗ್ರಿಮೆಂಟ್, ನಾನು ಮಾತಾಡಿದ್ನಲ್ಲ, 95.92% ರೀಪರ್ಚೇಸ್ ಅಗ್ರಿಮೆಂಟ್ಗಳಿದ್ದಾವೆ. ಗವರ್ಮೆಂಟ್ ಆಫ್ ಇಂಡಿಯಾ 37456 91 ಡೇಸ್ದು ಟ್ರೆಷರಿ ಬಿಲ್ ಇದೆ, 182 ಡೇಸ್ದು ಒಂದು ಟ್ರೆಷರಿ ಬಿಲ್ ಇದೆ. 3 ಅಸೆಟ್ ಆಯಿತು. 4ನೇ ಅಸೆಟ್ಟು ನೆಟ್ ರಿಸೀವಬಲ್ಸ್ ಅಂತಿದೆ. ಏನು ನೆಟ್ ರಿಸೀವಬಲ್ಸು? ನೆಟ್ ರಿಸೀವಬಲ್ಸ್ ಅಂದರೆ ಈ ಮ್ಯೂಚುವಲ್ ಫಂಡಿಗೆ ಬರಬೇಕಾದ ರಿಟರ್ನ್ಸ್ ಬಂದೇ ಬರುತ್ತೆ, ಅದಿನ್ನೂ ಅಫಿಷಿಯಲಿ ಅಕೌಂಟಿಗೆ ಟ್ರಾನ್ಸ್ಫರ್ ಆಗಿಲ್ಲ. ಅದು ಎಷ್ಟು? 0.10% ಇದೆ. ಸೊ ಹೀಗೆ ಓವರ್ನೈಟ್ ಮ್ಯೂಚುವಲ್ ಫಂಡ್ನಲ್ಲಿ ಯಾವುದೇ ಥರದ ವಾಲಟಿಲಿಟಿ ಇಲ್ಲ. ನೋಡಿದ್ರಲ್ಲ, ಗ್ರಾಫು ಹೀಗಿದೆ. ಸೊ ಪ್ರತಿದಿನ ನಿಮ್ಮ ಹಣ ಬೆಳೀತಾ ಹೋಗುತ್ತೆ. ಸೊ ನನ್ನ ಹಣ ಸ್ಟಕ್ ಆದ್ರೆ ಏನಪ್ಪ ಕತೆ ಅನ್ನೋ ಭಯ ನಿಮಗೆ ಖಂಡಿತ ಬೇಡ. ಸರಿ, ಹಾಗಾದ್ರೆ ಪ್ರಾಕ್ಟಿಕಲಿ ನನ್ನ ಹತ್ರ 1 ಲಕ್ಷ ರೂಪಾಯಿ ಹಣ ಇದೆ. ಆ 1 ಲಕ್ಷ ರೂಪಾಯಿಯನ್ನ ಓವರ್ನೈಟ್ ಮ್ಯೂಚುವಲ್ ಫಂಡಲ್ಲಿ ನಾನು ಇಡ್ತೀನಿ. ಅದನ್ನ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ನಲ್ಲಿ ಇಟ್ಕೊಂಡಿದ್ದಿದ್ರೆ ಎಷ್ಟು ಬರ್ತಿತ್ತು, ಓವರ್ನೈಟ್ ಮ್ಯೂಚುವಲ್ ಫಂಡ್ನಲ್ಲಿ ಇಟ್ಟರೆ ಎಷ್ಟು ಬರುತ್ತೆ, ಪ್ರತಿ ದಿನಕ್ಕೆ ಎಷ್ಟು ಎಕ್ಸ್ಟ್ರಾ ಆಗುತ್ತೆ, ವರ್ಷಕ್ಕೆ ಎಷ್ಟು ಎಕ್ಸ್ಟ್ರಾ ಆಗುತ್ತೆ, ಅದನ್ನು ನಾನೀಗ ತೋರಿಸ್ತೀನಿ. ಇಲ್ಲಿ ನೋಡಿ, ನಿಮ್ಮ ಹತ್ರ 1 ಲಕ್ಷ ರೂಪಾಯಿ ಹಣ ಇದೆ. ಅದನ್ನ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ನಲ್ಲಿ ಇಟ್ಟರೆ ನಿಮಗೆ 3%, ಇದು 3% ಬರಲ್ಲ, 2.5% ಸುತ್ತಮುತ್ತ ಇರುತ್ತೆ ಸಾಮಾನ್ಯ. ನೀವು ಬೇಕಾದ್ರೆ ಚೆಕ್ ಮಾಡಿ ನೋಡಿ ನಿಮ್ಮ ಬ್ಯಾಂಕ್ ಅಕೌಂಟ್ನ ಸ್ಟೇಟ್ಮೆಂಟ್ನಲ್ಲಿ ನಿಮ್ಮ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ನಲ್ಲಿರೋ ಹಣಕ್ಕೆ ಎಷ್ಟು ಇಂಟ್ರೆಸ್ಟ್ ಬರ್ತದೆ ಅಂತ. ಇಲ್ಲಿ ನೀವು ಒಂದು ವೇಳೆ ಓವರ್ನೈಟ್ ಮ್ಯೂಚುವಲ್ ಫಂಡ್ನಲ್ಲಿ ಇಟ್ಟರೆ 5.5%ನವರೆಗೆ ರಿಟರ್ನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಪ್ರತಿ ದಿನಕ್ಕೆ ಎಷ್ಟು? 1 ಲಕ್ಷ ರೂಪಾಯಿ ನೀವು ಇಟ್ಟಿದ್ದಕ್ಕೆ 8 ರೂಪಾಯಿ 22 ಪೈಸೆ ನಿಮಗೆ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ನಲ್ಲಿ ಇಟ್ಟರೆ ಬರುತ್ತೆ. ಅದೇ ನೀವು ಓವರ್ನೈಟ್ ಮ್ಯೂಚುವಲ್ ಫಂಡ್ನಲ್ಲಿ ಇಟ್ಟರೆ ಪ್ರತಿ ದಿನ 15 ರೂಪಾಯಿ ಗಳಿಕೆ ನಿಮಗಾಗುತ್ತೆ. ತಿಂಗಳಿಗೆ 247 ರೂಪಾಯಿ. ಅದೇ ನೀವು ಓವರ್ನೈಟ್ ಮ್ಯೂಚುವಲ್ ಫಂಡ್ನಲ್ಲಿ ಇಟ್ಟರೆ 452 ರೂಪಾಯಿ ನಿಮಗೆ ಪ್ರತಿ ತಿಂಗಳು ಬರ್ತಾ ಹೋಗುತ್ತೆ, ಲಕ್ಷ ರೂಪಾಯಿ ಇಟ್ಟರೆ. 1 ವರ್ಷಕ್ಕೆ ಟೋಟಲ್ ಇಂಟ್ರೆಸ್ಟ್ ಎಷ್ಟು? 3,000 ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ನಲ್ಲಿ ಇಟ್ಟಿದ್ದೆ ಆದರೆ. ಅದೇ ನೀವು ಓವರ್ನೈಟ್ ಮ್ಯೂಚುವಲ್ ಫಂಡ್ನಲ್ಲಿ ಇಟ್ಟರೆ 5,500 ರೂಪಾಯಿವರೆಗೆ ಸಿಗುತ್ತೆ. ಅದರ ಅರ್ಥ ನಾವು ಇನ್ಫ್ಲೇಷನ್ನ ಕಾರಣಕ್ಕಾಗಿ ನಮ್ಮ ಹಣ ಕರಗುತ್ತೆ ಅಂತ ಹೇಳಿದ್ವಲ್ವಾ, ಆ ಕರಗುವ ವೇಗವನ್ನ ನೀವು ಇಲ್ಲಿಟ್ರೆ ಸ್ವಲ್ಪ ಮಟ್ಟಿಗಾದ್ರೂ ಫೇಸ್ ಮಾಡಬಹುದು. ಇಲ್ಲಿ ಕರಗ್ತಾನೆ ಇರ್ತದೆ, ನಮಗದು ಗೊತ್ತಾಗೋದು ಇಲ್ಲ. ಹಾಗಾಗಬಾರ್ದು. ಸರಿ, ಹಾಗಾದ್ರೆ ನಾನು ಓವರ್ನೈಟ್ ಮ್ಯೂಚುವಲ್ ಫಂಡಲ್ಲಿ ಹಣ ಇಟ್ಟಿದ್ದೀನಿ, ಅದನ್ನ ವಿತ್ಡ್ರಾ ಮಾಡ್ಕೊಂಡ್ರೆ ಪರಿಸ್ಥಿತಿ ಏನು? ನೋಡಿ, ನೀವು ಇವತ್ತು ಹಣ ಹಾಕಿದ್ದೀರಿ, ಇನ್ನು 2 ದಿನ ಬಿಟ್ಟು ವಿತ್ಡ್ರಾ ಮಾಡ್ಕೊಳ್ತೀರಿ. ಯಾವುದೇ ತರಹದ ಎಕ್ಸಿಟ್ ಲೋಡ್ ಇರೋದಿಲ್ಲ. ಮ್ಯೂಚುವಲ್ ಫಂಡ್, ಸಾಮಾನ್ಯ ಮ್ಯೂಚುವಲ್ ಫಂಡ್ಗಳಲ್ಲಿ ನೀವು 1 ವರ್ಷಕ್ಕಿಂತ ಮುಂಚೆ ವಿತ್ಡ್ರಾ ಮಾಡ್ಕೊಂಡಿದ್ದೆ ಆದ್ರೆ ಎಕ್ಸಿಟ್ ಲೋಡ್ ಅಂತ ಇರ್ತದೆ. 1%, 1.5% ಎಕ್ಸಿಟ್ ಲೋಡ್ ಇರುತ್ತೆ. ನೀವು 1 ವರ್ಷದ ಒಳಗಡೆ ವಿತ್ಡ್ರಾ ಮಾಡ್ಕೊಂಡ್ಬಿಟ್ರೆ, ಇದು ಹಂಗಲ್ಲ. ಇವತ್ತು ದುಡ್ಡು ಹಾಕಿ ನಾಡಿದ್ದು ನೀವು ವಿತ್ಡ್ರಾ ಮಾಡ್ಕೊಂಡ್ರು ಯಾವುದೇ ತರದ ಎಕ್ಸಿಟ್ ಲೋಡ್ ಇಲ್ಲ. ಟ್ಯಾಕ್ಸು ನಿಮ್ಮ ಇನ್ಕಮಿಗೆ ಆಡ್ ಆಗುತ್ತಿದ್ದು. ಓವರ್ನೈಟ್ ಮ್ಯೂಚುವಲ್ ಫಂಡ್ ನಲ್ಲಿ ಪ್ರತಿ ದಿನ ಸ್ವಲ್ಪ ಸ್ವಲ್ಪ ಬೆಳೆಯುವ ಹಣ, ನನ್ನ ಇನ್ಕಮ್ 10 ಲಕ್ಷ ಇದೆ ಅನ್ಕೊಳ್ಳಿ, ಇದರಿಂದ ನೀವು ಇಟ್ಟಿರೋ ಹಣದಲ್ಲಿ ಮೇ ಬಿ ಒಂದು 5,000ನೋ 10,000ನೋ ಬಂದ್ರೆ ಆ 10,000 ಈ 10 ಲಕ್ಷಕ್ಕೆ ಆಡ್ ಆಗುತ್ತೆ. ನೀವು ಯಾವ ಟ್ಯಾಕ್ಸ್ ರೆಜಿಮ್ ಅನ್ನ ಆಯ್ಕೆ ಮಾಡ್ಕೊಳ್ತೀರಿ, ನೀವು ಟ್ಯಾಕ್ಸ್ ಕಟ್ಟುವ ಸ್ಲ್ಯಾಬ್ಗೆ ಬರ್ತೀರಿ ಅನ್ನೋದಾದ್ರೆ ಇಲ್ಲಿ ಬರುವಂತಹ ರಿಟರ್ನ್ಸ್ ಸಹ ನಿಮ್ಮ ಇನ್ಕಮ್ಗೆ ಆಡ್ ಆಗುತ್ತಷ್ಟೇ. ಇಂತಿಷ್ಟು ಪರ್ಸೆಂಟೇಜ್ ಅಂತ ಏನೂ ಇಲ್ಲ, ನೀವು ಯಾವ ಸ್ಲ್ಯಾಬ್ಗೆ ಬರ್ತೀರೋ ಅಷ್ಟು ಪರ್ಸೆಂಟೇಜ್. ವಿತ್ಡ್ರಾವಲ್ ಹೇಗೆ ಅಂತಂದ್ರೆ, ನಾನು ಇವತ್ತು ವಿತ್ಡ್ರಾ ಮಾಡ್ತೀನಿ ಅನ್ಕೊಳ್ಳಿ, ನನ್ನ ಹತ್ರ 2 ಓವರ್ನೈಟ್ ಮ್ಯೂಚುವಲ್ ಫಂಡ್ನಲ್ಲಿ ನಾನು ಹೂಡಿಕೆ ಮಾಡಿದ್ದೀನಿ, ಎಲ್ಲ ಸೇಮೇ, ಆದರೂ ನಾನು 2ರಲ್ಲಿ ಹೂಡಿಕೆ ಮಾಡಿದ್ದೀನಿ ಅಂದ್ಕೊಳ್ಳಿ. ಪ್ರತಿಯೊಂದು AMC ಇಂದ, ಈಗ ಫಾರ್ ಎಕ್ಸಾಂಪಲ್ SBI ಇದೆ ಅಂದ್ಕೊಳ್ಳಿ, ಎಕ್ಸಾಂಪಲ್ಗೆ HDFC ಇದೆ ಅಂದ್ಕೊಳ್ಳಿ, ನಾನು 2ರಲ್ಲೂ 1 ಲಕ್ಷ ಇಟ್ಟಿದ್ದೀನಿ ಅಂದ್ಕೊಳ್ಳಿ. ಇಮ್ಮಿಡಿಯೇಟ್ಲಿ ನೀವು 20 ನಿಮಿಷದಲ್ಲಿ 50,000 ರೂಪಾಯಿ ಪ್ರತಿ AMC ಇಂದ ವಿತ್ಡ್ರಾ ಮಾಡ್ಕೊಳ್ಬಹುದು. ಫಾರ್ ಎಕ್ಸಾಂಪಲ್ ನಾನು 5 ಲಕ್ಷ ಇಟ್ಟಿದ್ದೀನಿ, ನೀವು ಬರೀ 50,000 ವಿತ್ಡ್ರಾ ಮಾಡ್ಬೋದು ಅಂತಿದ್ದೀರಿ, ಏನ್ ಕತೆ? ಈ 5 ಲಕ್ಷ 50,000 ವಿತ್ಡ್ರಾ ಮಾಡ್ಕೊಂಡ್ಮೇಲೆ ಮಿಕ್ಕ 4.5 ಲಕ್ಷ T+1 ಡೇ ನಲ್ಲಿ ನಿಮಗೆ ವಿತ್ಡ್ರಾ ಆಗುತ್ತೆ, ನಿಮ್ಮ ಅಕೌಂಟಿಗೆ ಬರುತ್ತೆ. ಟ್ರಾನ್ಸಾಕ್ಷನ್ +1 ಡೇ. ನಾನು ಇವತ್ತು ಸೋಮವಾರ ಬೆಳಗ್ಗೆ ವಿತ್ಡ್ರಾ ಅಂತ ಕೊಟ್ರೆ ಇಮ್ಮಿಡಿಯೇಟ್ಲಿ 50,000 ಬಂದ್ಬಿಡುತ್ತೆ. ಮಿಕ್ಕ 4.5 ಲಕ್ಷ ಮಂಗಳವಾರ ಅಂದ್ರೆ ಮರುದಿನ ಮಧ್ಯಾಹ್ನದ ಒಳಗಾಗಿ ನಿಮ್ಮ ಅಕೌಂಟಿಗೆ ಬಂದು ಬಿಡುತ್ತೆ. ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ನಲ್ಲಿ ಲಿಕ್ವಿಡಿಟಿ
ಅನ್ನೋದು ನಿಮಗೆ ಎಷ್ಟು ಆರಾಮಾಗಿ ಸಿಗುತ್ತೋ, ನಾನು ಯಾವಾಗ ಬೇಕಾದ್ರೂ ವಿತ್ಡ್ರಾ ಮಾಡ್ಕೊಳ್ತೀನಿ ರೀ, ಕಂಪ್ಲೀಟ್ ಕಂಟ್ರೋಲ್ ನನ್ನ ಕೈನಲ್ಲಿದೆ, ಅದೇ ಥರಾನೇ ಈ ಓವರ್ನೈಟ್ ಮ್ಯೂಚುವಲ್ ಫಂಡ್ ಕೂಡ ಕೆಲಸ ಮಾಡುತ್ತೆ. ಇಲ್ಲಿ ಎಕ್ಸ್ಪೆನ್ಸ್ ರೇಷಿಯೋ ಅಂತ ಏನಾದರೂ ಇರುತ್ತಾ? ಎಕ್ಸಿಟ್ ಲೋಡ್ ಇಲ್ಲ, ಎಕ್ಸ್ಪೆನ್ಸ್ ರೇಷಿಯೋ ಇರುತ್ತೆ ಬಹಳ ಬಹಳ ಕಡಿಮೆ. ಹಿಂಗೆ ಅಂದರೆ 0.09%. ಅಂದರೆ ನಿಮಗೆ ಈ ಫಂಡ್ ಕೆಲಸ ಮಾಡಬೇಕು ಅಂತಂದರೆ ಕೆಲಸಗಾರರು ಬೇಕಾಗುತ್ತೆ, ಆಫೀಸ್ ಬೇಕಾಗುತ್ತೆ, ಬೇರೆ ಬೇರೆ ಥರದ ಸೆಕ್ಯೂರಿಟಿಗಳನ್ನು ಕೊಂಡುಕೊಳ್ಬೇಕು. ಈಗ ಟ್ರೆಷರಿ ಬಿಲ್ಲು, ರೀಪರ್ಚೇಸ್ ಅಗ್ರಿಮೆಂಟ್ಗಳು ಇಂಥವನ್ನೆಲ್ಲ ಮಾಡ್ಕೊಳ್ಬೇಕು ಅಂತಂದರೆ ಒಂದು ಮ್ಯಾನೇಜ್ಮೆಂಟ್ ಎಕ್ಸ್ಪೆನ್ಸ್ ಇರ್ತದೆ. ಅದಕ್ಕೆ ಅಂತ ಬಹಳ ನೆಗ್ಲಿಜಿಬಲ್ ಅನಿಸುವಂಥ ಎಕ್ಸ್ಪೆನ್ಸ್ ರೇಷಿಯೋವನ್ನು ಅವರು ಚಾರ್ಜ್ ಮಾಡ್ತಾರೆ. ಆದರೆ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ಗಿಂತ ಹೆಚ್ಚು ಬೆಳೆಯುತ್ತೆ. ಫೈನಲಿ ಏನಪ್ಪ ಅಂತಂದರೆ ನಿಮಗೆ ಲಿಕ್ವಿಡಿಟಿ ಬೇಕು, ಯಾವಾಗ ಬೇಕೋ ಅವಾಗ ಹಣ ಬೇಕು, ಎಸ್ ಸಿಗುತ್ತೆ. ರಿಸ್ಕ್, ನನ್ನ ಹಣ ಸ್ಟಕ್ ಆದ್ರೆ ಆ ರಿಸ್ಕ್ ಇಲ್ಲಿ ಇಲ್ಲ. ಹಾಗೇನೆ ಮುಂದಿನದು ವಾಲಟಿಲಿಟಿ, ನನಗೆ ಎಷ್ಟು ರಿಟರ್ನ್ಸ್ ಬರುತ್ತೆ ಅಂತ ನಾನು ಹೇಳಕ್ಕಾಗಲ್ಲಪ್ಪ, ಏರುಪೇರು ಆಗ್ತಾ ಇರ್ತದೆ, ನೋ, ಆ ಥರದ ಭಯನೂ ನಿಮಗೆ ಬೇಡ. ನೋಡಿ, ಈ ಎಲ್ಲ ಕಾರಣಗಳಿಗಾಗಿ ನೀವು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ನಲ್ಲಿ ಇಟ್ಟು ನಿಮ್ಮ ಹಣ ಕರಗೋದಕ್ಕೆ ಬಿಡದ ಹಾಗೆ, ನಿಮ್ಮ ಹಣ ಹೆಚ್ಚು ಬೆಳೆಯೋದಕ್ಕೆ ಇರುವಂತ ಅವಕಾಶ ಓವರ್ನೈಟ್ ಮ್ಯೂಚುವಲ್ ಫಂಡ್ ಇದನ್ನು ಪರಿಗಣಿಸಬಹುದು. ಸೊ ನಿಮಗಿದು ಸರಿ ಅಂತ ಅನಿಸಿದ್ರೆ, ಈಗಾಗಲೇ ನೀವು ಈ ತರದ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾ ಇದ್ರೆ ಆ ಅನುಭವದ ಬಗ್ಗೆ ನಮಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೇನೆ ಈ ಮಾಹಿತಿ ಯಾರಿಗೆ ಅವಶ್ಯಕತೆ ಇದೆ ಅಂತವರಿಗೆ ಈ ವಿಡಿಯೋದ ಲಿಂಕ್ ಅನ್ನ ತಪ್ಪದೆ ಫಾರ್ವರ್ಡ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್. ಬ್ರಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.